ಏನ್ ಭಾಗ್ಯ ಇದೆಲ್ಲ? ನಿಮ್ ಚಿಕ್ಕಮ್ಮ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಮನೀಷಾ ಅನ್ನೋ ಹುಡುಗಿ ಇದ್ಲಲ್ಲ, ಸ್ನೇಹಿತೆ ಸ್ನೇಹಿತೆ ಅಂತ ಹೇಳಿ ಹೇಳಿ ನಂಬಿಸಿದ್ರಲ್ಲ, ಆ ಸ್ನೇಹದ ಹಿಂದೆನೆ ದೊಡ್ಡ ಚರಿತ್ರೆನೇ ಬರ್ದಿದ್ದಾರೆ. ಆ ಚರಿತ್ರೆ ಬಗ್ಗೆ ಆ ಕುಟುಂಬದಲ್ಲಿ ಗೊತ್ತಿಲ್ಲದೆ ಇರೋರೇ ಇಲ್ಲ. ತಾಳಿ ಕಟ್ಟಿರೋ ಹೆಂಡತಿ ಇದ್ದಾಗ್ಲೇ ಆ ಹುಡುಗಿಗೆ ಇನ್ನೊಂದ್ಸಲ ತಾಳಿ ಕಟ್ಟೋಕೆ ಹೊರಟಿದ್ನಂತೆ. ಎಲ್ರೂ ಸೇರಿ ನಿಮ್ ಮಗಳ ಜೀವನನ ಮೋಸ ಮಾಡಿ ನಾಶ ಮಾಡಿದ್ದಾರೆ. ನಂಬಿಸಿ ಭಾಗ್ಯನ್ ಕುದ್ಕೆ ಕುಯ್ದಿದ್ದಾರೆ. ಅದಕ್ಕೆ ಇವಳನ್ನ ಅಲ್ಲಿನ್ನ ಬಿಡಕ್ಕಾಗಲ್ಲ ಅಂತ ಜೋಪಾನವಾಗಿ ನಾನೇ ಮನೆ ಕರ್ಕೊಂಡ್ ಬಂದೆ. ನಂಗೆ ಮೊದ್ಲಿಂದ ಡೌಟ್ ಆಗ್ತಾನೆ ಇತ್ತಮ್ಮ, ಆ ಮನುಷ್ಯಗೂ ಮಿತ್ರಗೂ ಮಧ್ಯೆ ಏನೋ ವ್ಯವಹಾರ ನಡೀತಿದೆ ಅಂತ. ಅಲ್ಲ, ನೀನ್ ಏನ್ ಮಾತಾಡ್ತಿದ್ಯಾ ಅರ್ಥನೇ ಆಗ್ತಿಲ್ಲ ಅನಸೂಯ. ಮದುವೆಗೆ ಮುಂಚೆನೆ ಅವರಿಬ್ರು ಪ್ರೀತಿಸ್ತಿದ್ರೆ ಭಾಗ್ಯಂಗೆ ಏನಿಗೆ ಕೊಟ್ಟು ಮದುವೆ ಮಾಡಿದ್ರು? ಈಗ್ಲೇ ಅವ್ರ ಹತ್ರ ಹೋಗಿ ಸರಿಯಾಗಿ ವಿಚಾರಿಸ್ತೀನಿ. ಬೇಡ ಚಿಕ್ಕಪ್ಪ, ಅವ್ರನ್ನ ಕೇಳೋದು ಹೇಳೋದು ಎಲ್ಲ ಆಗಿದೆ. ಈಗ ನೀವ್ ಅಲ್ಲಿಗೆ ಹೋಗಿ ಮಾಡೋಕೆ ಏನೂ ಇಲ್ಲ. ಭಾಗ್ಯ, ನೀನ್ ಒಳಗಡೆ ಹೋಗಮ್ಮ. ಒಳಗಡೆ ಹೋಗು. ನೀನ್ ಬಾರೆ ಕೆಲ್ಸ ಇದೆ. ಅಬ್ಬಾ, ಎಂತ ಗುಡ್ ನ್ಯೂಸ್ ಹೇಳ್ದೆ ಗೊತ್ತಮ್ಮ ನೀನು? ಆ ಭಾಗ್ಯನ್ ಕಣ್ಣೀರ್ ನೋಡ್ತಿದ್ರೆ ನನ್ಗೆ ಕೋಟಿ ರೂಪಾಯಿ ಲಾಟ್ರಿ ಸಿಕ್ತಂಗೆ ಅಷ್ಟು ಖುಷಿ ಆಗ್ತಿದೆ. ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ವಲ್ಲೇ. ಅಬ್ಬಾ, ಆ ಮಿತ್ರಗೆ ಭಾಗ್ಯಂಗೆ ಸಂಬಂಧ ಕಡ್ದು ಹೋಯ್ತು. ಇನ್ನು ನಮ್ಮ ಆಟ ಶುರು ಮಾಡ್ಬೇಕು. ಭಾಗ್ಯನ ಆಸ್ತಿಗೆ ಬೇಲಿ ಹಾಕ್ಬೇಕು. ಅದೇನೋ ಬೇಗ ಮಾಡಮ್ಮ. ನನ್ಗೂ ಕೂಡ ದೊಡ್ಡ ದೊಡ್ಡ ಕಾರಲ್ಲಿ ತಿರುಗ್ಬೇಕು ಅಂತ, ಬೆಲೆ ಬಾಳುವಂತ ಬಂಗಾರದ ಒಡವೆ ಹಾಕೋಬೇಕು ಅಂತ ಎಷ್ಟು ಆಸೆ ಆಗ್ತಿದೆ ಗೊತ್ತಾ? ಆಗುತ್ತೆ, ಆ ದಿನ ಆದಷ್ಟು ಬೇಗ ಬರುತ್ತೆ. ಈ ಕ್ಷಣ ನಿನ್ ಮನ್ಸಲ್ಲಿ ಎಷ್ಟು ಬಾಧೆ ಇದೆ, ಎಷ್ಟು ದುಃಖ ಅನುಭವಿಸ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ ಭಾಗ್ಯ. ಆದ್ರೆ ನಿಂಗೆ ಇಷ್ಟು ಅನ್ಯಾಯ ಆಗೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆಯಮ್ಮ. ದೊಡ್ಡ ಮನೆ ಸಂಬಂಧ ಅನ್ಕೊಂಡೆ ಹೊರತು ಅವ್ರ ಮನ್ಸು ಚಿಕ್ಕದಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲಮ್ಮ. ಇದ್ರಲ್ಲಿ ನಿಮ್ ತಪ್ಪೇನಿದೆ ಚಿಕ್ಕಪ್ಪ? ಆ ದೇವ್ರಿಗೆ ನನ್ ಮೇಲೆ ಕರುಣೆನೇ ಇಲ್ವೋ? ಇಲ್ಲ, ನನ್ನ ಹಣೆ ಬರ ಬರೆಯೋವಾಗ ಬರೀ ದುಃಖನೇ ಬರೆದ್ಬಿಟ್ನೋ. ಎಲ್ರೂ ಕಳ್ಕೊಂಡಿದ್ದಕ್ಕೆ ಅದಕ್ಕೆ ಉತ್ತರ ಆಗಿ ಮಿತ್ರ ಅವ್ರನ್ನ ಕೊಟ್ನೇನೋ ಅಂತ ಸಂತೋಷ ಪಡ್ತಿದ್ದೆ. ಆದ್ರೆ ಅವ್ರ ಮನ್ಸಲ್ಲಿ ನನಗ್ ಜಾಗನೇ ಇಲ್ದಿದ್ದ ಹಾಗೆ ಮಾಡ್ದ. ಜೊತೆಗೆ ಅವ್ರನ್ನ ಬೇರೆಯವ್ರ ಜೊತೆ ಹಂಚ್ಕೋ ಅಂತ ನನ್ನ ಹಣೆಲ್ ಬರ್ದ. ದೇವ್ರ ನನ್ನ ಹಣೆಲ್ ಬರ್ತಿರೋದ್ನ ಒಪ್ಕೊಳಕ್ಕಾಗ್ದೆ. ನನ್ ಗಂಡನ್ನ ಬೇರೆಯವ್ರ ಜೊತೆ ಹಂಚ್ಕೊಳಕ್ಕಾಗ್ದೆ. ನನ್ಗೆ ಆದ ಸ್ಥಾನ ಇಲ್ದಿರೋ ಆ ಮನೇಲಿ ಇರೋಕ್ಕಾಗ್ದೆ. ಹೀಗ್ ಬಂದಿದ್ದೀನಿ ಚಿಕ್ಕಪ್ಪ. ನಿನಗಿಷ್ಟು ಮೋಸ ಮಾಡೋದಕ್ಕೆ, ನಿನಗಿಷ್ಟು ನೋವು ಕೊಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತಕ್ಕ? ನನ್ ಕುಟುಂಬ ಅಂತ ಎಲ್ರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ದೆ ನೀನು. ಅಲ್ಲ, ಆದ್ರೂ ಅವ್ರ ಕೃತಜ್ಞತೆ ಅನ್ನೋದೇ ಇಲ್ದೆ ನೀನ್ ಇಷ್ಟ ಅಳೋ ಹಾಗೆಲ್ಲ ಮಾಡ್ತಾರ? ಅವ್ರನ್ನ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ ಅಕ್ಕ. ನನ್ ಹಣೆ ಬರ ಇಷ್ಟೇ ಅಂತ ನಾನೇ ಬಿಟ್ಟಾಯ್ತು. ನೀನ್ ಕೂಡ ಬಿಟ್ಬಿಡು ಜಾನು.
ಆದ್ರೂ ತನ್ನ ಮದುವೆ ಅಂದ್ರೆ ಉಟ್ಕೊಳ್ಳೋ ಸೀರೆ, ಹಾಕೊಳ್ಳೋ ಒಡವೆ, ಅಲಂಕಾರ, ಸಂಭ್ರಮ, ಆ ದಿನಕ್ಕೋಸ್ಕರ ಕಂಡಿರೋ ಕನಸು, ಹೀಗೆ ಎಷ್ಟೋ ಆಲೋಚನೆಗಳಿರ್ತವೆ. ಕಷ್ಟದಲ್ಲಿರೋರ್ನ ಕಾಪಾಡು. ಆದ್ರೆ ಈ ದಾತನ ಆಸೆ ಏನಂದ್ರೆ ನೀನು ಕಷ್ಟಕ್ಕೆ ಸಿಕ್ಕಾಕೋಬಾರ್ದಮ್ಮ. ನಂದಾಗೋಸ್ಕರ ಬಂದಿದೀಯಾ, ಆದ್ರೆ ನೀನೇ ಬಂದಿಯಾಗಿ ಹೋಗ್ಬಿಡ್ತೀಯಾ ಭಾಗ್ಯ. ನಾನ್ ಪ್ರೀತಿಸಿದ್ದು ಮಿತ್ರನ್ನ, ಮಿತ್ರ ಪ್ರೀತಿಸಿದ್ದು ಮನೀಷನ್ನ. ನಾವಿಬ್ರು ಪ್ರೀತಿಸಿದ್ದು ನಿಮ್ಮಿಬ್ಬರ ಮದ್ವೆ ಆದ್ಮೇಲಲ್ಲ, ನಿಮ್ಮಿಬ್ಬರ ಮದ್ವೆಗೂ ಮೊದ್ಲೇನೆ ನಾವಿಬ್ರು ಇಷ್ಟಪಟ್ಟಿದ್ವಿ, ಮದ್ವೆ ಆಗ್ಬೇಕು ಅನ್ಕೊಂಡಿದ್ವಿ. ಮಾಮ್, ಅದು ನಿಂತ್ಕೋ ಮಿತ್ರ. ಮೊದ್ಲು ನಾನ್ ಬೈಬೇಕಾಗಿರೋದು ನಿನ್ನ. ನನ್ಗೆ ಹೇಳ್ದೆ ಒಂದು ಚಿಕ್ಕ ಕೆಲ್ಸ ಕೂಡ ಮಾಡ್ದೇ ಇರೋ ನೀನು ಇಂಥ ದೊಡ್ಡ ಕೆಲ್ಸ ಮಾಡೋದಕ್ಕೆ ಹೇಗೋ ಧೈರ್ಯ ಬಂತು? ನನ್ ಮಗ ನಾನು ಹಾಕಿರೋ ಗೆರೆನ್ ದಾಟಲ್ಲ ಅಂತ ಗರ್ವದಿಂದ ಹೇಳ್ಕೊತಾ ಇದ್ದೆ. ಆದ್ರೆ ನೀನು ಇವತ್ತು ಆ ಗೆರೆನ ದಾಟಿ ನನ್ಗೆ ಅವಮಾನ ಮಾಡ್ದೆ, ನನ್ನ ನಂಬಿಕೆಗೆ ಮೋಸ ಮಾಡ್ದೆ. ಇದೆಲ್ಲ ನಿನ್ನಿಂದ ನಡೆದಿದ್ದು. ಮಿತ್ರನ್ನ ಗಂಡಾಂತರದಿಂದ ಕಾಪಾಡ್ಕೊಳ್ಳೋದಕ್ಕೆ ಭಾಗ್ಯನ್ನ ಹುಡುಕಿ ಕರ್ಕೊಂಡ್ ಬಂದೆ. ಮಿತ್ರಂಗೆ ಪ್ರಾಣ ಹಾನಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಅವಳ ಜಾತಕ ಸಹಾಯ ಮಾಡ್ತಿತ್ತು. ಆದ್ರೆ ಇವತ್ತು ನಿನ್ನಿಂದ ಭಾಗ್ಯ ಮಿತ್ರನ್ನ ಬಿಟ್ಟು ಹೊರಟು ಹೋದ್ಲು. ನಿನ್ನಿಂದ ಮಿತ್ರ ಜೀವನ ಮತ್ತೆ ಪ್ರಮಾದದಲ್ಲಿ ಸಿಕ್ಕಾಕೊಂಡಿದೆ. ಅಕ್ಕ, ಈಗ ಮನೀಷಾಗೆ ಹೊಡೆಯೋದ್ರಿಂದ ಬೈಯೋದ್ರಿಂದ ನಡೆದಿದ್ದು ಬದಲಾಗಲ್ಲ. ಮಿತ್ರಂಗೆ ಅಪಾಯ ಬರ್ದೇ ಇರಲ್ಲ. ಅದಕ್ಕೆ ಬೇರೆ ಏನಾದ್ರೂ ದಾರಿ ಒಂದ್ ನಿಮಿಷ ದೇವಯಾನಿ. ನೋಡು ಮನೀಷಾ, ನನ್ ಮಗನ್ಗೋಸ್ಕರ ಒಂದ್ ಹುಡುಗಿ ಜೀವನನ ಬಲಿ ಕೊಟ್ಟಿದ್ದೀನಿ ಅಂತ ನನಗ್ ಗೊತ್ತಿದೆ. ಒಂದ್ ಹುಡುಗಿ ಜೀವನನ ಗಾಳಿನಲ್ಲಿ ದೀಪ ಹಚ್ಚಿ ಬಿಟ್ಟಿದ್ದೀನಿ ಅಂತಾನೂ ಗೊತ್ತಿದೆ. ಎಲ್ಲ ಗೊತ್ತಿತ್ತು ಭಾಗ್ಯನ ಕರ್ಕೊಂಡ್ ಬಂದು ಮಿತ್ರನ್ ಯಾಕೆ ಮದ್ವೆ ಮಾಡಿಸ್ದೆ? ಮಿತ್ರ ಕ್ಷೇಮವಾಗಿರ್ಬೇಕು ಅಂತ, ಅವನ್ಗೆ ಯಾವುದೇ ರೀತಿ ಆಪತ್ತು ಬರ್ದೇ ಇರ್ಲಿ ಅಂತ. ಆದ್ರೆ ನೀನೇನ್ ಮಾಡ್ದೆ? ನಿನ್ ಸ್ವಾರ್ಥಕ್ಕೋಸ್ಕರ ಅವನ್ ಬದುಕಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗೋದೆ. ಇವಾಗ ನಾನು ನನ್ನ ಮಗನ್ನ ಹೇಗ್ ಕಾಪಾಡ್ಕೊಳ್ಳಿ? ಅವನ್ಗೆ ಯಾವುದೇ ರೀತಿ ಪ್ರಮಾದ ಬರ್ದೇ ಇರೋ ಹಾಗೆ ಅವನನ್ನ ಹೇಗ್ ರಕ್ಷಿಸ್ಕೊಳ್ಳಿ? ನನ್ ಕಾರಣಗಳು ನನಗಿದೆ ಆಂಟಿ.
ದಿನೇ ದಿನೇ ಈ ಮನೇಲಿ ಭಾಗ್ಯ ವ್ಯಾಲ್ಯೂ ಹೆಚ್ಚಾಗ್ತಿತ್ತು. ನನ್ ಮೇಲೆ ಎಲ್ರಿಗೂ ಪ್ರೀತಿ ಕಡಿಮೆ ಆಗ್ತಿತ್ತು. ಸ್ವಲ್ಪ ದಿನದಲ್ಲಿ ಭಾಗ್ಯನೇ ಮಿತ್ರನ್ ಹೆಂಡತಿ ಅಂತ, ಭಾಗ್ಯನೇ ಇನ್ ಮುಂದೆ ಈ ಮನೆ ಸೊಸೆ ಅಂತ ನೀವೆಲ್ಲ ಹೇಳ್ತಿರೋ ಅಂತ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ನನ್ನೊಳಗೆ ಬೆಳೀತಿತ್ತು. ಅದಕ್ಕೆ ನಾನು ಈ ಥರ ಡಿಸಿಷನ್ ತಗೋಬೇಕಾಯ್ತು. ನಿಲ್ಸು, ನಿನ್ ಜೊತೆ ಮಾತೇ ಆಡ್ಬಾರ್ದು. ಕಡೆ ಪಕ್ಷ ಭಾಗ್ಯ ಆದ್ರೂ ಅರ್ಥ ಮಾಡ್ಕೋಬೇಕಿತ್ತಲ್ವಾ? ನಾವ್ ವಿಷಯನ ಮುಚ್ಚಿಟ್ಟಿದೀವಿ ಅಂದ್ರೆ ಏನೋ ಒಂದ್ ಕಾರಣ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತಲ್ವಾ? ಮೋಸ ಮಾಡ್ಬಿಟ್ರಿ, ದ್ರೋಹ ಮಾಡ್ಬಿಟ್ರಿ ಅಂತ ಕಟ್ಕೊಂಡಿರೋ ಗಂಡನ್ನೇ ಬಿಟ್ಟು ಹೊರಟು ಹೋದ್ಲು. ಗಂಡನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಆ ರೀತಿ ಹೋಗ್ತಿರ್ಲ? ಅವಳಗ್ ನಡೆದಿರೋ ಮದ್ವೆ ಬಗ್ಗೆ ಗೌರವ ಇದ್ದಿದ್ರೆ ಮಿತ್ರನ್ ಬಿಟ್ಟು ಹೋಗ್ತಾ ಇದ್ಲಾ? ತುಂಬಾ ಚೆನ್ನಾಗಿ ಹೇಳ್ದೆ ಅರವಿಂದ. ನಿನ್ನ ಮಗ ಏನಾಗೋಗ್ತಾನೋ ಅನ್ನೋ ಭಯ ನಿನಗಿರಬಹುದು. ಆ ಭಯದಿಂದ ಮನುಷ್ಯಗೆ ಮನಸೋ ಇಚ್ಛೆ ಹೊಡಿಬಹುದು. ಆದ್ರೆ ಭಾಗ್ಯ ತನ್ನ ಗಂಡ ಇನ್ನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಇರ್ಬೇಕಲ್ಲ? ಅವಳನ್ನ ಇಡೀ ಕುಟುಂಬ ಮೋಸ ಮಾಡ್ತಾ ಇದೆ ಅಂತ ಗೊತ್ತಾದ್ಮೇಲೂ ಯಾರಿಗೂ ಏನು ಅನ್ಬಾರ್ದು. ಆಕೆ ಮನಸ್ಸು ಇರಿಯುವಂತ ದ್ರೋಹನ ನಾವು ಮಾಡಿದ್ರೂ ಸಹ ಅವಳು ಮಾತ್ರ ಈ ಮನೆ ಬಿಟ್ಟು ಹೋಗಬಾರ್ದು. ಬಾಯಿ ಮುಚ್ಕೊಂಡು ನನ್ನ ಗಂಡನೇ ನನ್ನ ಲೋಕ, ಅವನೇ ನನ್ನ ಸರ್ವಸ್ವ ಅಂತ ಇಲ್ಲೇ ಬಿದ್ದಿರ್ಬೇಕು ಅಲ್ವಾ? ಏನ್ರಿ ಹಾಗೆ ಮಾತಾಡ್ತಾ ಇದ್ದೀರಾ? ಮಾತಾಡ್ತೀನಿ ಅರವಿಂದ, ಹೀಗೆ ಮಾತಾಡ್ತೀನಿ ನಾನು. ಯಾಕಂದ್ರೆ ನೀನು ಕೂಡ ಮನುಷ್ಯ ತರಾನೇ ನಿನ್ನ ಸ್ವಾರ್ಥನೇ ಯೋಚನೆ ಮಾಡ್ತಾ ಇದೀಯ. ಅದಕ್ಕೆ ನೀನು ಸಹ ಮನುಷ್ಯ ತರಾನೇ ನಿನ್ನ ಲಾಭನ ನೋಡ್ಕೋತಾ ಇದೀಯ. ಅದಕ್ಕೆ ಮಾಮ್, ಡ್ಯಾಡ್, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್? ಏನಿದೆಲ್ಲ? ಮಿತ್ರ, ನೀನಿರು. ಏನು ನಾನ್ ಸ್ವಾರ್ಥದಿಂದ ಯೋಚಿಸ್ತಿದ್ದೀನ? ನನ್ ಸ್ವಂತ ಲಾಭ ನೋಡ್ತಾ ಇದ್ದೀನ? ನಾನ್ ಯೋಚನೆ ಮಾಡ್ತಾ ಇರೋದು ನಮ್ಮ ಮಗನ್ ಬಗ್ಗೆ ರೀ. ನಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಮ್ಮ ಮಗನ್ ಬಗ್ಗೆ, ದಾರಿ ಹೋಗೋ ದಾಸಯ್ಯನ್ ಬಗ್ಗೆ ಅಲ್ಲ. ಒಂದೇ ಒಂದ್ಸಲ ಈ ತಾಯಿ ಹೃದಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಹೊಟ್ಟೆಲ್ ಹುಟ್ಟಿರೋ ಮಗುನ ಯಾವ ಗಂಡ ಹತ್ರ ಯಾವಾಗ ಪ್ರಾಣ ತೆಗೆಯತ್ತೋ ಅಂತ ಭಯ ಪಡೋ ಈ ತಾಯಿ ಹೃದಯನ ಅರ್ಥ ಮಾಡ್ಕೊಳ್ಳಿ. ಅದನ್ ಬಿಟ್ಟು ನೀವು ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಮಗನ ಮೇಲೆ ಪ್ರೀತಿ ಇರಬಹುದು ಅರವಿಂದ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದೇ ತರದ ಪ್ರೀತಿ ನಿನ್ನ ಸೊಸೆ ಮೇಲೆ ಯಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ. ಯಾಕೆ? ಅವಳು ಇನ್ನೊಬ್ರು ಮನೆಯಿಂದ ಬಂದಿರೋಳು ಅಂತನಾ? ಅವಳು ನಿನ್ನ ರಕ್ತನ ಹಂಚ್ಕೊಂಡು ಹುಟ್ಟದೇ ಇರೋ ಮಗಳು ಅಂತನಾ? ಡ್ಯಾಡ್, ನೀವು ಯಾಕೆ ಹೀಗಾಡ್ತಿದ್ದೀರಾ? ಸುಮ್ನಿರಿ. ಓ ಹೌದಾ? ಸೊಸೆ ಮೇಲೆ ನಿಮಗ್ ನಿಜವಾಗ್ಲೂ ಅಷ್ಟೊಂದು ಪ್ರೀತಿನೇ ಇರೋದಾಗಿದ್ರೆ ಅವಳ ಮನೆ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಅವಳ ಕೈ ಹಿಡಿದು ತಡಿಲಿಲ್ಲ? ನೀವೆಲ್ಲರೂ ನನಗ್ ಬೇಡ ಅಂತ ಹೇಳಿ ಅವಳ ಹೊಸಲನ್ ದಾಟ್ತಾ ಇದ್ರೆ ಭಾಗ್ಯ ನೀನ್ ಇಲ್ಲೇ ಇರ್ಬೇಕು ಅಂತ ಅವಳ ಕೈ ಮುಗ್ದು ಬೇಡ್ಕೊಂಡು ಯಾಕೆ ಅವಳನ್ ತಡಿಲಿಲ್ಲ? ಹೌದು ಅರವಿಂದ, ತಡಿಲಿಲ್ಲ. ನಿಜ ಹೇಳ್ಬೇಕಂದ್ರೆ ತಡಿಯೋಕಾಗಲ್ಲ. ಯಾಕೆ ಅಂದ್ರೆ ಅವಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ನನ್ನ ಹತ್ರ ಇಲ್ಲ. ಅದಕ್ಕೆ ತಡಿಯಕ್ಕಾಗಲ್ಲ. ನನ್ನನ್ನು ಯಾಕೆ ಮೋಸ ಮಾಡಿದ್ರಿ ಅಂತ ಹೇಳಿ ಆಕೆ ನೋಡ್ತಿರೋಂಥ ನೋಟದಲ್ಲಿ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ತಡಿಯೋಕಾಗ್ಲಿಲ್ಲ. ಅವಳ ಪ್ರತಿ ಕಣ್ಣೀರಿನ ಹನಿನು ನನಗೆ ಯಾಕೆ ದ್ರೋಹ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ರೆ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲದೆ ಇರೋದ್ರಿಂದಾನೇ ಅವಳನ್ನ ತಡಿಯೋಕಾಗ್ಲಿಲ್ಲ ನನಗೆ. ಏನಿರು ಇಷ್ಟು ನಡೆದ್ಮೇಲೂ ಭಾಗ್ಯ ಭಾಗ್ಯ ಅಂತ ಒಂದೇ ಸಮಯ ಜಪ ಮಾಡ್ತಿದ್ದಾರೆ. ಯಾವ ಹೆಸರಿ ಮನೇಲಿ ಕೇಳೋದೇ ಬೇಡ ಅಂತ ಅನ್ಕೊಂಡು ಅವಳ ಹೆಸರನ್ನೇ ಪದೇ ಪದೇ ಹೇಳ್ತಿದ್ದಾರೆ. ಏನಾದ್ರೂ ಮಾಡಿ
ಆ ಹೆಸರನ್ನ ಇವ್ರ ತಲೆಯಿಂದ ತೆಗ್ದಾಕೋ ಹಾಗೆ ಮಾಡ್ಬೇಕು. ತ್ರಿವಿಕ್ರಮ, ಅರವಿಂದ, ಇನ್ನು ನಿಲ್ಲಿಸ್ತೀರಾ? ಮನೇಲಿ ಇಲ್ಲಿವರೆಗೂ ಆಗಿರೋ ಅನಾಹುತ ಸಾಕು, ಕೇಳಿರೋ ಮಾತು ಸಾಕು. ಇನ್ನು ಏನಾಗ್ಬೇಕು ಅಂತ ನೀವಿಬ್ರು ಹೀಗ್ ಜಗಳ ಆಡ್ತಿದ್ದೀರಾ? ನೋಡಿ, ಯಾವ್ದೇನೇ ಆದ್ರೂ ಭಾಗ್ಯ ಈ ಮನೆ ಸೊಸೆ. ಅವಳು ಈ ಮನೆಯಲ್ಲೇ ಇರ್ಬೇಕು, ನಮ್ಮೆಲ್ರ ಮಧ್ಯೆ ಬದುಕ್ಬೇಕು. ಹಾಗಾಗಕ್ಕೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ. ಹೀಗ್ ಜಗಳ ಆಡೋದ್ರಿಂದ, ಆರೋಪ ಹೊರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಲ್ಲ ಅಜ್ಜಿ, ಭಾಗ್ಯ ಈ ಮನೆ ಸೊಸೆ ಆಗಿದ್ರಿಂದ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ದೀರಿ. ಚೆನ್ನಾಗೇ ಇದೆ. ಆದ್ರೆ ಆ ಭಾಗ್ಯಯಿಂದಾನೇ ಮಿತ್ರಾಗ್ ಅಪಾಯ ಆಗ್ತಿರೋದು ಅಂತ ನಿಮಗ್ ಗೊತ್ತಾದ್ರೆ ಮತ್ತೆ ಕರ್ಕೊಂಡ್ ಬರ್ತೀರಾ? ಏನ್ ಮಾತಾಡ್ತಾ ಇದ್ಯಾ ಮನೀಷಾ? ಒಂದ್ಸಲ ಲಾಜಿಕಲ್ ಆಗಿ ಯೋಚನೆ ಮಾಡಿ ಆಂಟಿ. ಮಿತ್ರಾಗೆ ಗಂಡಾಂತರ ಬಂದಿರೋ ಪ್ರತಿ ಸಲ ಭಾಗ್ಯ ಮಿತ್ರ ಪಕ್ಕದಲ್ಲೇ ಇದ್ಲು. ಭಾಗ್ಯ ಮಿತ್ರ ಪಕ್ಕ ಇಲ್ದಿದ್ದಾಗ ಯಾವತ್ತೂ ಯಾವ ತೊಂದ್ರೆನೂ ಆಗ್ಲಿಲ್ಲ. ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದರಿಂದ ಏನ್ ಅರ್ಥ ಆಗುತ್ತೆ? ಭಾಗ್ಯ ಮಿತ್ರಗೆ ರಕ್ಷಣಾ ಕವಚ ಅಲ್ಲ, ಭಕ್ಷಣ ಕವಚ ಅಂತ. ಭಾಗ್ಯ ಜಾತಕದಿಂದ ಮಿತ್ರಗೆ ಒಳ್ಳೇದಾಗೋದಲ್ಲ, ಭಾಗ್ಯ ಇಂದನೇ ಮಿತ್ರಗೆ ತೊಂದರೆ ಆಗ್ತಿರೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ಭಾಗ್ಯನೇ ಮಿತ್ರಗೆ ಒಂದ್ ರಕ್ಷೆ ಕವಚ ತರ, ಭಾಗ್ಯನೇ ಈ ಮನೆ ದೇವತೆ ಅಂತ ಅನ್ನೆಸೆಸರಿ ಬೆಲೆ ಕೊಟ್ಟು ಆಕಾಶಕ್ಕೆ ಏರಿಸ್ತಿದ್ದೀರಾ. ಯೋಚನೆ ಮಾಡ್ತಿದ್ರೆ ಮನೀಷಾ ಹೇಳೋದು ಕೂಡ ಕರೆಕ್ಟ್ ಅನ್ಸ್ತಿದೆ ಅಕ್ಕ. ನಮ್ಗೆ ಗುರುಗಳು ಹೇಳಿದ ಪ್ರಕಾರ ಭಾಗ್ಯ ನಮ್ಮನೇಲಿದ್ರೆ ಮಿತ್ರಂಗೆ ಅಪಾಯ ಬರಲ್ಲ. ಆದ್ರೆ ಭಾಗ್ಯ ಹತ್ರ ಇದ್ದಾಗ ಮಾತ್ರನೇ ಮಿತ್ರಂಗೆ ಅವಾಗವಾಗ ಅಪಾಯ ಆಗ್ತಾನೆ ಇತ್ತು. ಆದ್ರಿಂದ ಮಿತ್ರ ಯಾವ್ದೋ ರೀತಿಯಲ್ಲಿ ಕಷ್ಟಪಟ್ಟು ಪಾರಾಗ್ತಿದ್ದ. ಇದ್ರಲ್ಲಿ ಭಾಗ್ಯ ಆಗ್ಲಿ, ಭಾಗ್ಯ ಜಾತಕ ಆಗ್ಲಿ ಮಿತ್ರನ ಯಾವ ತರ ಕಾಪಾಡತಕ್ಕ? ಇಷ್ಟು ದಿನ ಗುರುಗಳು ಹೇಳಿದ್ದನ್ನ ಬ್ಲೈಂಡ್ ಆಗಿ ನಂಬ್ಕೊಂಡು ಭಾಗ್ಯ ಮೇಲೆ ಈ ರೇಂಜ್ ನಂಬಿಕೆ ಬೆಳೆಸ್ಕೊಂಡ್ರಿ. ಆದ್ರೆ ಹೀಗ್ ಡೀಪ್ ಆಗಿ ಯೋಚನೆ ಮಾಡಿದ್ರೆ ಯಾರಿಂದ ನೀವು ಮಿತ್ರಗ್ ಒಳ್ಳೇದಾಗತ್ತೆ ಅನ್ಕೊಂಡಿದ್ರೋ ಅವರಿಂದಾನೇ ಕೇಡಾಗತ್ತೆ ಅಂತ ನಿಮಗ್ ಪೂರ್ತಿ ಅರ್ಥ ಆಗುತ್ತೆ. ಏನ್ ಮನೀಷಾ, ನೀನ್ ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ ಪ್ರಯತ್ನ ಪಡ್ತಾ ಇದ್ಯಾ? ಸರಿ ಆಂಟಿ, ನಾನ್ ಮಾಡಿದ ತಪ್ಪೋ ಸರಿನೋ ಅದನ್ನ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದೀನಾ ಇಲ್ವಾ ಇದೆಲ್ಲ ಆಮೇಲೆ ಥಿಂಕ್ ಮಾಡೋಣ. ಆದ್ರೆ ಆಕ್ಚುಲಿ ಭಾಗ್ಯ ಮಿತ್ರಂಗ್ ಒಳ್ಳೇದ್ ಮಾಡ್ತಿದ್ದಾಳ ಕೆಟ್ಟದ್ ಮಾಡ್ತಿದ್ದಾಳ ಅನ್ನೋ ವಿಷಯನ ಯೋಚನೆ ಮಾಡಿ. ಯಾಕಂದ್ರೆ ಮತ್ತೆ ಆ ಭಾಗ್ಯ ಅನ್ನೋ ಆಟಮ್ ಬಾಂಬ್ನ ಮಿತ್ರ ಜೇಬಲ್ ಇಡ್ತೀರಾ, ಇಲ್ಲ ಆ ಅಪಾಯದಿಂದ ಮಿತ್ರನ್ನ ದೂರ ಇಡ್ಬೇಕಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೇಕಾಗತ್ತೆ.
ನಾನು ಗುರಿ ಇಟ್ಟು ಬಿಟ್ಟಿರೋ ಬಾಣ ಎಲ್ಲರ ಮನಸ್ಸಿಗೂ ಚೆನ್ನಾಗಿ ತಾಗಿದೆ. ಇಷ್ಟು ಸಾಕು ಭಾಗ್ಯನ ಮಿತ್ರನ ಪರ್ಮನೆಂಟಾಗಿ ದೂರ ಮಾಡೋದಕ್ಕೆ.